ನಮಸ್ಕಾರ ಸ್ನೇಹಿತರೆ. ಒಂದು ಸಲ ಒಬ್ಬ ಯುವಕ ಊರಿನಾಚೆ ಇರುವ ಸನ್ಯಾಸಿಯ ಹತ್ತಿರ ಹೋದ. ಸ್ವಾಮಿ, ನಿಮ್ಮನ್ನೊಂದು ಪ್ರಶ್ನೆ ಕೇಳಬಹುದೇ ಎಂದು ಕೇಳಿದ. ಕೇಳಪ್ಪ ಅಂದ ತಕ್ಷಣ, ಒಳ್ಳೆಯವರಿಗೆ ಏಕೆ ಹೆಚ್ಚು ಕಷ್ಟಗಳು ಬರುತ್ತದೆ ಸ್ವಾಮಿ ಎಂದು ಕೇಳಿದ. ಆಗ ಸನ್ಯಾಸಿ, ನೋಡಪ್ಪ, ನಿನಗೆ ಅರ್ಥ ಆಗೋ ತರ ಹೇಳ್ತೀನಿ, ಸ್ವಲ್ಪ ಹೊತ್ತು ನನ್ನ ಜೊತೆ ಕುಳಿತುಕೋ ಅಂದರು. ಅಷ್ಟರಲ್ಲಿ ಒಬ್ಬ ಶ್ರೀಮಂತ ಕಾರಿನಿಂದ ಇಳಿದು ಸನ್ಯಾಸಿ ಹತ್ತಿರ ಬಂದು ಅವರಿಗೆ ನಮಸ್ಕರಿಸಿ, ಸ್ವಾಮಿ, ನನಗೆ ಮದುವೆಯಾಗಿ ತುಂಬಾ ವರ್ಷಗಳಾಗಿದೆ, ಆದರೆ ಮಕ್ಕಳು ಮಾತ್ರ ಆಗಲಿಲ್ಲ. ಈ ಸಮಸ್ಯೆಗೆ ಏನಾದರೂ ಪರಿಹಾರ ತಿಳಿಸಿ ಎಂದು ಕೇಳಿದ. ಆಗ ಆ ಸನ್ಯಾಸಿ ಆ ಶ್ರೀಮಂತನಿಗೆ ಒಂದು ಹಣ್ಣು ಕೊಟ್ಟು, ಇದನ್ನು ನಿನ್ನ ಹೆಂಡತಿಗೆ ಕೊಡು, ಒಳ್ಳೆ ಸಂತಾನವಾಗುತ್ತದೆ ಎಂದು ಹೇಳಿ ಕಳಿಸಿದರು. ಸ್ವಲ್ಪ ಹೊತ್ತಿನ ನಂತರ ಇನ್ನೊಬ್ಬ ಶ್ರೀಮಂತ ಅಲ್ಲಿಗೆ ಬಂದ. ಸ್ವಾಮಿ, ನನಗಿರುವುದು ಒಬ್ಬಳೇ ಮಗಳು, ಅವಳ ಮದುವೆ ತುಂಬಾ ಅದ್ದೂರಿಯಾಗಿ ಮಾಡುವ ಕನಸು ಕಟ್ಟಿಕೊಂಡಿದ್ದೇನೆ. ನನ್ನ ಹತ್ತಿರ ಬೇಕಾದಷ್ಟು ಹಣವಿದೆ. ನನ್ನ ಮಗಳಿಗೆ ತುಂಬಾ ವರ್ಷಗಳಿಂದ ಗಂಡು ಹುಡುಕುತ್ತಿದ್ದರೂ ಯಾವ ಸಂಬಂಧವೂ ಕೂಡಿಬರುತ್ತಿಲ್ಲ. ಈ ಸಮಸ್ಯೆಗೆ ನೀವೇ ಪರಿಹಾರ ಕೊಡಬೇಕು ಎಂದು ಕೇಳಿದ. ಆಗ ಆ ಸನ್ಯಾಸಿ ಒಂದು ಜಪಮಾಲೆಯನ್ನು ಕೊಟ್ಟು, ಇದನ್ನು ನಿನ್ನ ಮಗಳ ಕೊರಳಿಗೆ ಹಾಕು, ಅತಿ ಶೀಘ್ರದಲ್ಲಿ ಒಳ್ಳೆಯವರ ಸಿಗುತ್ತಾನೆ ಅಂದರು. ಸ್ವಲ್ಪ ಹೊತ್ತಿನ ನಂತರ ಆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಗೂ ಇರುವಂತ ಜಮೀನ್ದಾರನೊಬ್ಬ ಬಂದ. ಸ್ವಾಮಿ, ನನಗೆ ಇತ್ತೀಚೆಗೆ ಆರೋಗ್ಯವೇ ಸರಿಯಿಲ್ಲ. ಕನಿಷ್ಠ ಪಕ್ಷ ಹೊಟ್ಟೆ ತುಂಬಾ ಊಟ ತಿನ್ನಲು ಕೂಡ ಸಾಧ್ಯವಾಗುತ್ತಿಲ್ಲ. ನನ್ನ ಹತ್ತಿರ ಕೂತು ತಿಂದರೂ 7 ತಲೆಮಾರುಗಳವರೆಗೂ ಕರಗದಿರುವಷ್ಟು ಆಸ್ತಿ ಇದೆ, ಆದರೆ ಹೊಟ್ಟೆ ತುಂಬಾ ಊಟ ತಿನ್ನುವ ಯೋಗ್ಯತೆ ಕೂಡ ಇಲ್ಲ. ದಯವಿಟ್ಟು ನನ್ನ ಸಮಸ್ಯೆಯನ್ನು ನೀವೇ ಬಗೆಹರಿಸಬೇಕು ಎಂದು ಕೇಳಿದ. ಆಗ ಸನ್ಯಾಸಿ ಆ ಶ್ರೀಮಂತನಿಗೆ ಬೊಟ್ಟಿಟ್ಟು ಸ್ವಲ್ಪ ವಿಭೂತಿಯನ್ನು ಕೊಟ್ಟು, ಇದನ್ನು ಪ್ರತಿದಿನ ಸ್ನಾನ ಮಾಡಿದ ನಂತರ ಹಣೆಗೆ ಇಟ್ಟುಕೋ, ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಸ್ವಲ್ಪ ಹೊತ್ತಿನ ನಂತರ ಒಂದು ಶ್ರೀಮಂತ ಮಹಿಳೆ ಬಂದಳು. ಸ್ವಾಮಿ, ನನಗೆ ರಾತ್ರಿ ಸ್ವಲ್ಪವೂ ನಿದ್ದೆ ಬರುತ್ತಿಲ್ಲ. ನನ್ನ ಮಗ ಕೈ ತುಂಬಾ ದುಡಿಯುತ್ತಿದ್ದಾನೆ. ಸೊಸೆ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಮಗೆ ಯಾವ ಆರ್ಥಿಕ ಸಮಸ್ಯೆಯೂ ಇಲ್ಲ, ಆದರೂ ನನಗೆ ಮನಃಶಾಂತಿ ಸಿಗುತ್ತಿಲ್ಲ. ಈ ಸಮಸ್ಯೆಗೆ ನೀವೇ ಪರಿಹಾರ ಕೊಡಬೇಕು ಎಂದು ಕೇಳಿದಳು. ಆಗ ಸನ್ಯಾಸಿ ಸ್ವಲ್ಪ ಪ್ರಸಾದವನ್ನು ಅವಳಿಗೆ ಕೊಟ್ಟು, ಇದನ್ನು ಪ್ರತಿದಿನ ಮಲಗುವ ಮುಂಚೆ ತಿನ್ನು, ಒಳ್ಳೆ ನಿದ್ದೆ ಬರುತ್ತದೆ, ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಆಕೆ ಹೋದ ಬಳಿಕ ಸನ್ಯಾಸಿ ಮೊದಲು ಪ್ರಶ್ನೆ ಕೇಳಿದ ವ್ಯಕ್ತಿಯನ್ನು ಕರೆದು, ನಿನ್ನ ನಂತರ ಕಾರಿನಲ್ಲಿ ಬಂದ ವ್ಯಕ್ತಿ ಒಬ್ಬ ಶ್ರೀಮಂತ, ಎಲ್ಲಾ ಸೌಕರ್ಯಗಳಿದ್ದರೂ ಅವನಿಗೆ ಸಂತಾನವಿಲ್ಲ. ಅವನ ನಂತರ ಬಂದ ವ್ಯಕ್ತಿ ಕೂಡ ಶ್ರೀಮಂತ, ಎಷ್ಟೋ ಆಸ್ತಿ ಇದ್ದರೂ ಮಗಳಿಗೆ ಒಳ್ಳೆಯ ವರ ಸಿಗಲಿಲ್ಲ. ಅವನ ನಂತರ ಬಂದವನು ಈ ಸುತ್ತಮುತ್ತಲಿನ ಎಲ್ಲಾ ಊರುಗಳಿಗೂ ಜಮೀನ್ದಾರ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ಆರೋಗ್ಯ ಇಲ್ಲ. ಕೊನೆಯದಾಗಿ ಬಂದ ಮಹಿಳೆಗೆ ಒಳ್ಳೆ ಮಗ ಸೊಸೆ ಎಲ್ಲವೂ ಇದ್ದರೂ ಮನಃಶಾಂತಿ ಇಲ್ಲ. ಅವರು ಹೇಳಿದ ಸಮಸ್ಯೆಗಳೆಲ್ಲವೂ ನೀನು ಕೇಳಿಸಿಕೊಂಡೇ ತಾನೆ. ಈಗ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ, ಕೇಳು. ನೀನು ಒಳ್ಳೆಯವನು, ಏಕೆಂದರೆ ನೀನು ದೇವರನ್ನೇ ನಂಬಿ ಬದುಕುತ್ತಿರುವೆ. ಆದ್ದರಿಂದಲೇ ನಿನಗೆ ಮದುವೆಯಾಗಿದೆ, ಮಕ್ಕಳಿದ್ದಾರೆ, ಆರೋಗ್ಯ ಚೆನ್ನಾಗಿದೆ, ಮನಃಶಾಂತಿ ಇದೆ, ನಿದ್ರಾಹೀನತೆ ಇಲ್ಲ. ನಿನಗೆ ಇರುವುದೆಲ್ಲ ಬರೀ ಹಣದ ಸಮಸ್ಯೆ ಮಾತ್ರ. ಹಣ ಕೂಡ ನಿನ್ನ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತಲೇ ಇದೆ. ಆದರೆ ನೀನು ಧನವಂತರನ್ನು ನೋಡಿ ಅವರಿಗೆ ಸಮಾನವಾಗಿ ಬದುಕಬೇಕು ಎಂದು ಆಸೆ ಪಡುತ್ತಿರುವೆ. ಅದಕ್ಕಾಗಿಯೇ ಇದು ನಿನಗೆ ಸಮಸ್ಯೆಯಂತೆ ಕಾಣಿಸುತ್ತಿದೆ. ನೀನು ಇರುವುದರಲ್ಲಿ ತೃಪ್ತಿ ಪಡುವುದು ಕಲಿತುಕೊಂಡರೆ ಇದು ನಿನಗೆ ಸಮಸ್ಯೆ ಅನಿಸುವುದಿಲ್ಲ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ, ಅದು ಮನುಷ್ಯನೇ ಅಲ್ಲ, ಪ್ರತಿ ಪ್ರಾಣಿ ಪಕ್ಷಿಗೂ ಕೂಡ ಸಮಸ್ಯೆ ಬರುತ್ತದೆ. ಒಳ್ಳೆಯವರಿಗೆ ಮಾತ್ರ ಕಷ್ಟಗಳು ಬರುತ್ತವೆ ಎಂಬ ಭ್ರಮೆಯಲ್ಲಿ ನೀನು ಬದುಕುತ್ತಿರುವೆ. ಅದು ತಪ್ಪಾದ ಅಭಿಪ್ರಾಯ. ಶ್ರೀಮಂತನಿಗೆ ಅವನದೇ ಆದ ಕಷ್ಟ ಇರುತ್ತದೆ, ಬಡವನಿಗೆ ಅವನದ್ದೇ ಆದ ಕಷ್ಟ ಇರುತ್ತದೆ. ಆದರೆ ಆ ಸಮಸ್ಯೆಯನ್ನು ಎದುರಿಸಲು ಭಕ್ತರಿಗೆ ಹಾಗೂ ಒಳ್ಳೆಯವರಿಗೆ ದೇವರು ಧೈರ್ಯ ಕೊಡುತ್ತಾರೆ. ಭಗವದ್ಗೀತೆಯ 2ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ, ಸುಖ ಹಾಗೂ ದುಃಖ ಎಂಬುದು ಬೇಸಿಗೆ ಹಾಗೂ ಮಳೆಗಾಲದಂತೆ ಒಂದರ ಹಿಂದೆ ಇನ್ನೊಂದು ಬರುತ್ತಿರುತ್ತದೆ. ಅದನ್ನು ನೋಡಿ ನಾವು ಹೆದರಬಾರದು ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಹಾಗಾಗಿ
ಧೈರ್ಯವಾಗಿ ದೇವರ ಮೇಲೆ ಭಾರ ಹಾಕಿ ಬದುಕು ಎಂದು ಹೇಳಿದರು ಸನ್ಯಾಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.